ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಶಮಂತ್ ಮಾತಾಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ನ RTCಗೆ ಯಾವ ರೀತಿ ಲಿಂಕ್ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ಇದು ಬಹಳ ಸುಲಭದ ಕೆಲಸ, ಕೇವಲ 2 ನಿಮಿಷದಲ್ಲಿ ಮಾಡ್ಬೋದು. ನನ್ನ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಕಾಪಿ ಮಾಡಿ ಗೂಗಲಲ್ಲಿ ಪೇಸ್ಟ್ ಮಾಡಿ, ಆವಾಗ ಈ ಪೇಜ್ ಓಪನ್ ಆಗ್ತದೆ. ಈ ಫಸ್ಟ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ, ಸೆಕೆಂಡ್ ಬಾಕ್ಸಲ್ಲಿ ಕ್ಯಾಪ್ಚೆ ಎಂಟರ್ ಮಾಡಿ. ಕ್ಯಾಪ್ಚೆ ಅಂದರೆ ಕೆಳಗಡೆ ಇರ್ತಕ್ಕಂಥ ನಂಬರ್ ಆಲ್ಫಾಬೆಟ್ಸ್ನ ಯಾವ ರೀತಿ ಇರುತ್ತೋ ಹಾಗೆ ಎಂಟರ್ ಮಾಡಿ. ಸೆಂಡ್ OTP ಅಂತ ಬಟನ್ ಪ್ರೆಸ್ ಮಾಡಿದ್ರೆ ಈ ರೀತಿ ಈ ಪೇಜ್ ಬರುತ್ತೆ. ಇವಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬಂದಿರತಕ್ಕಂಥ OTPನ ಹಾಕಿ. ಅಕಸ್ಮಾತ್ OTP ಬಂದಿಲ್ಲ ಅಂತ ಅಂದರೆ ಎಂಟರ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಆ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಫಸ್ಟಿಂದ ಪ್ರೊಸೆಸ್ ಶುರು ಆಗುತ್ತೆ. ಈಗ ನಿಮ್ಮ OTP ಹಾಕಿ ಲಾಗಿನ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಬರ್ತದೆ. ಇಲ್ಲಿ 2 ಫೀಲ್ಡ್ಸ್ನ ನಾವು ಫಿಲ್ ಮಾಡಬೇಕಾಗ್ತದೆ. ಮೊದಲನೇದು ಆಧಾರ್ ನಂಬರು, ಇನ್ನೊಂದನೇದು ಆಧಾರ್ ನೇಮು. ಆಧಾರ್ ನಂಬರು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಿ. ಆಧಾರ್ ನೇಮ್ ಕೂಡ ಅಷ್ಟೇ, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಬೇಕು. ಅಂದರೆ ಸ್ಪೇಸ್ ಇದ್ದರೆ ಸ್ಪೇಸ್ ಕೊಡಬೇಕು, ಫುಲ್ ಸ್ಟಾಪ್ ಇದ್ದರೆ ಫುಲ್ ಸ್ಟಾಪ್ ಕೊಡಬೇಕು. ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಬೇಕು. ಈಗ ನೇಮ್ ಹಾಕಿದ ಮೇಲೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಅದನ್ನ ಚೆಕ್ ಇನ್ ಮಾಡಿ. ಆಮೇಲೆ ವೆರಿಫೈ ಅಂತ ಬಟನ್ ಪ್ರೆಸ್ ಮಾಡಬೇಕು. ವೆರಿಫೈ ಅಂತ ಪ್ರೆಸ್ ಮಾಡಿದ್ಮೇಲೆ ಈ ರೀತಿ ಪಾಪಪ್ ಬರುತ್ತೆ, ಯಶಸ್ವಿಯಾಗಿ ಪ್ರಿಶಲ್ಸ್ ಆಗಿದೆ ಅಂತ. ಅದಾದಮೇಲೆ ಫೆಚ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ಈ ರೀತಿ ಇನ್ನೊಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ಪುನಃ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಪುನಃ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಂತ ನಂಬರ್ ಇದೆ ಸೇಮ್ ನಂಬರ್ ಹಾಕಿ. ಇಲ್ಲೂ ಕೂಡ ಒಂದು ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸ್ನ ಎನೇಬಲ್ ಮಾಡಿ. ಅದಾದಮೇಲೆ OTP ಅಂತ ಸೆಲೆಕ್ಟ್ ಮಾಡಿ. ಕೆಳಗಡೆ ಜನರೇಟ್ OTP ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ಇನ್ನು 120 ಸೆಕೆಂಡಲ್ಲಿ ಪುನಃ ಒಂದು ಬಟನ್ ಎನೇಬಲ್ ಆಗುತ್ತೆ, ರೀಸೆಂಟ್ OTP ಅಂತ. ಅದನ್ನು ಪ್ರೆಸ್ ಮಾಡಿದ್ರೆ ಮತ್ತೆ OTP ಬರುತ್ತೆ. ಈಗ ಇಲ್ಲಿ OTP ಹಾಕಿದ್ಮೇಲೆ ಸಬ್ಮಿಟ್ ಅಂತ ಒಂದು ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಾವು ಈಗ ಪ್ರೊಫೈಲ್ ಪೇಜ್ಗೆ ಲಾಗಿನ್ ಆಗ್ತೀವಿ. ಇಲ್ಲಿ ಎಡಗಡೆ ಲಿಂಕ್ ಆಧಾರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಆಲ್ರೆಡಿ. ಅಕಸ್ಮಾತ್ ನಿಮ್ಮ ಆಧಾರಲ್ಲಿರ್ತಕ್ಕಂಥ ನೇಮು ಮತ್ತು RTCಲಿರ್ತಕ್ಕಂಥ ನೇಮ್ ಎರಡೂ ಸೇಮ್ ಆಗಿದ್ರೆ ಲಿಂಕ್ ಅಂತ ಬಟನ್ ಪ್ರೆಸ್ ಮಾಡಿದ್ರೆ ಅದಾಗದೇ ಲಿಂಕ್ ಆಗುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ಒಂದು ಏನಂತ ಒಂದು ಪಾಪಪ್ ಬರ್ತದಪ್ಪ ಅಂತಂದರೆ ಈ ರೀತಿ ಅರ್ಜಿದಾರರು ಮತ್ತು RTC ಮಾಲೀಕರ ನಡುವೆ ಹೆಸರು ಹೊಂದಿಕೆ ಆಗುತ್ತಿಲ್ಲ ಅಂತ ಪಾಪಪ್ ಬರ್ತದೆ. ಇನ್ನೊಂದು ವೇ ಇದೆ, ಯಾವ ರೀತಿ ಅಂದರೆ ಅಕಸ್ಮಾತ್ ನಮ್ಮ ಲ್ಯಾಂಡ್ ಡೀಟೇಲ್ಸ್ ಏನಾದರೂ ಈ ಲಿಸ್ಟಲ್ಲಿ ಇಲ್ಲ ಅಂತ ಅಂದರೆ ನಾವು ಇದನ್ನು ಭೂಮಿ ಲ್ಯಾಂಡ್ ಡೀಟೇಲ್ಸಲ್ಲಿ ತೆಗೆದು ನಾವು ಅದನ್ನು ಫಿಲ್ ಮಾಡ್ಬೋದು. ಯಾವ ರೀತಿ ಅಂದರೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಅದನ್ನ ಚೆಕ್ ಇನ್ ಮಾಡಿ. ಇಫ್ ಯು ವಾಂಟ್ ಟು ಫೆಚ್ ಲ್ಯಾಂಡ್ ಡೀಟೇಲ್ಸ್ ಅನ್ನೋದನ್ನ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಈ ಡ್ರಾಪ್ ಡೌನ್ಸ್ ಎಲ್ಲ ಎನೇಬಲ್ ಆಗ್ತವೆ. ಈಗ ಇದರಲ್ಲಿ ನಿಮ್ಮ ಡಿಸ್ಟ್ರಿಕ್ಟು, ತಾಲೂಕು, ಹೋಬಳಿ, ವಿಲೇಜು ಎಲ್ಲ ಸೆಲೆಕ್ಟ್ ಮಾಡಿ ನಿಮ್ಮ ಸರ್ವೆ ನಂಬರ್ ಹಾಕಿ. ನಿಮ್ಮ ಸರ್ವೆ ನಂಬರ್ ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲೇ ಒಂದು ಗೋ ಅಂತ ಬಟನ್ ಇದೆ, ಆ ಗೋ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪಕ್ಕದ್ದು ಇಸ್ಸಾನ ಎಂಟರ್ ಮಾಡೋಕ್ಕೆ ಎನೇಬಲ್ ಆಗ್ತದೆ. ನಿಮ್ಮ ಇಸ್ಸಾ ಯಾವುದಿದೆ ಅದನ್ನ ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಬರ್ತದೆ. ಇಲ್ಲಿ ನಿಮ್ಮ ಆಧಾರ್ ನೇಮು ಮತ್ತು RTCಲಿರ್ತಕ್ಕಂಥ ನೇಮ್ ಎರಡೂ ಸೇಮ್ ಆಗಿದ್ದರೆ ಲಿಂಕ್ ಅಂತ ಪ್ರೆಸ್ ಮಾಡ್ತಿದ್ದಂಗೆ ನಿಮ್ಮ RTCಗೆ ಆಧಾರ್ ಆಟೋಮೆಟಿಕ್ಕಾಗಿ ಲಿಂಕ್ ಆಗುತ್ತೆ. ಇಲ್ಲ ಅಂದರೆ ಈ ರೀತಿ ಅರ್ಜಿದಾರರ ಹೆಸರು ಮತ್ತು RTC ಹೆಸರು ಮ್ಯಾಚ್ ಆಗ್ತಾಯಿಲ್ಲ ಅಂತ ಬರುತ್ತೆ.